ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ.ಕೆ. ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು, ಶಕ್ತಿಯುತವಾಗಿರಬೇಕು, ಲವಲವಿಕೆಯಿಂದ ಇರಬೇಕು ಅಂದರೆ ನಮಗೆ ಆಹಾರ ಎಷ್ಟು ಮುಖ್ಯನೋ ಪ್ರತಿನಿತ್ಯ ನಾವು ನಿದ್ದೆ ಮಾಡೋದು ಅಷ್ಟೇ ಮುಖ್ಯ. ಯಾಕೆಂದರೆ ಈ ಒಂದು ನಿದ್ದೆ ಅನ್ನೋದು ನಮಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಒಂದು ವರ. ಪ್ರತಿನಿತ್ಯ ಹಗಲಿಂದ ರಾತ್ರಿವರೆಗೂ ನಾವು ಕೆಲಸ ಮಾಡಿರ್ತೀವಿ. ರಾತ್ರಿ ನಾವು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ, ಸರಿಯಾದ ಒಂದು ನಿಗದಿತ ಸಮಯದಲ್ಲಿ ನಿದ್ದೆ ಮಾಡ್ತು ಅಂತಂದರೆ ಬಾಡಿ ಲವಲವಿಕೆಯಿಂದ ಇರ್ತದೆ, ಆರೋಗ್ಯದಿಂದ ಇರ್ತದೆ. ಆದರೆ ಇವತ್ತಿನ ಒತ್ತಡದ ಜೀವನ ಶೈಲಿಯಲ್ಲಿ ಈ ನಿದ್ರೆಯ ಸಮಸ್ಯೆಯಿಂದ ಹಲವಾರು ಜನ ಬಳಲ್ತಾ ಇದ್ದಾರೆ. ಪ್ರಕೃತಿಯಲ್ಲಿ ಹಗಲು ರಾತ್ರಿ ಯಾವ ರೀತಿ ಆಗುತ್ತೋ, ಹಗಲೊತ್ತೇ ನಾವು ಮನುಷ್ಯ ಆ್ಯಕ್ಟಿವ್ ಆಗಿರ್ತಾನೆ, ರಾತ್ರಿ ಹೊತ್ತು ನಿದ್ದೆ ಮಾಡೋದು. ಇದು ಯಾವ ರೀತಿ ಅಂತಂದರೆ ಇದು ಒಂದು ಬಯಾಲಜಿಕಲ್ ಕ್ಲಾಕ್ ಅಂತಂದರೆ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತಾರೆ. ನಾವು ಬೆಳಗ್ಗೆ ಹೊತ್ತೇ ಕೆಲಸ ಮಾಡ್ತೀವಿ, ರಾತ್ರಿ ಹೊತ್ತು ನಿದ್ದೆ ಮಾಡ್ತೀವಿ. ಕಾರಣ, ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಗಳು ಇರ್ತದೆ, ಅವು ರಾತ್ರಿ ಹೊತ್ತೇ ಉತ್ಪತ್ತಿ ಆಗ್ತದೆ. ಇವತ್ತಿನ ಈ ಒಂದು ಒತ್ತಡದ ಜೀವನ ಶೈಲಿಯಲ್ಲಿ ಹಾಗೂ ಆಧುನಿಕ ಆಹಾರ ಪದ್ಧತಿಯಲ್ಲಿ ಆಹಾರ ಏರುಪೇರಾದ ಸಮಯದಲ್ಲಿ ನಿದ್ದೆಯ ಸಮಸ್ಯೆಯಿಂದ ಬಳಲ್ತಾರೆ. ಇದಕ್ಕೆ ಏನು ಮಾಡ್ತಾರೆ, ಹಲವಾರು ಜನ ಹಾಸ್ಪಿಟ್ಲಿಗೆ ಬಂದು ಡಾಕ್ಟ್ರೇ ನಿದ್ದೆ ಬರ್ತಾ ಇಲ್ಲ, ಏನಂದರೂ ನಿದ್ದೆ ಬರ್ತಾ ಇಲ್ಲ, ನಮಗೆ ನಿದ್ದೆಗೆ ಯಾವ್ದಾರು ಔಷಧಿ ಕೊಡಿ, ಮಾತ್ರೆ ಕೊಡಿ ಅಂತ ಕೇಳ್ತಾರೆ. ಆಯುರ್ವೇದ ವೈದ್ಯ ಪದ್ಧತಿ ಇರ್ಬೋದು, ಅಲೋಪತಿ ವೈದ್ಯ ಪದ್ಧತಿ ಇರ್ಬೋದು, ಹೋಮಿಯೋಪತಿ ವೈದ್ಯ ಪದ್ಧತಿ ಇರ್ಬೋದು, ಯಾವುದೇ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಔಷಧಿ ತಗೊಂಡು ನಿದ್ದೆ ಮಾಡೋದು ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತಂದರೆ ನಾವು ಔಷಧಿ ತಗೊಂಡ್ರೆ ನಾವು ಸ್ವಾಭಾವಿಕ ನಿದ್ದೆ ಬಂದಂಗೆ ನಮಗೆ ಫೀಲ್ ಆಗೋದಿಲ್ಲ. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಆಹಾರದಲ್ಲಿ ಹಾಗೂ ಜೀವನ ಶೈಲಿಯಲ್ಲಿ ನಾವು ಸರಿ ಮಾಡ್ಕೋಬೇಕಾಗ್ತದೆ. ಜೊತೆಗೆ ಹಲವಾರು ಒಂದು ನಮ್ಮ ಹ್ಯಾಬಿಟ್ಸ್ಗಳನ್ನ ನಾವು ಚೇಂಜ್ ಮಾಡಬೇಕಾಗ್ತದೆ. ಇವತ್ತಿನ ಈ ಸಂಚಿಕೆಯಲ್ಲಿ ಈ ನಿದ್ರಾಹೀನತೆಗೆ ಕಾರಣ ಏನು ಹಾಗೂ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ನಿದ್ರೆ ಬರೋದಕ್ಕೆ ಪ್ರಮುಖವಾದ ಒಂದು ಅಂಶ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಅಂದರೆ ಒಂದು ಮುಖ್ಯವಾದ ಒಂದು ಹಾರ್ಮೋನ್, ಅದರ ಹೆಸರು ಮೆಲಟೋನಿನ್. ಈ ಮೆಲಟೋನಿನ್ ಅನ್ನೋ ಹಾರ್ಮೋನು ನಮ್ಮ ಬ್ರೈನಲ್ಲಿ ಉತ್ಪತ್ತಿ ಆಗ್ತದೆ, ಪೀನಲ್ ಗ್ಲ್ಯಾಂಡಲ್ಲಿ ಉತ್ಪತ್ತಿ ಆಗ್ತದೆ. ಈ ಹಾರ್ಮೋನು ಬೆಳಕು ಇದ್ದ ಸಂದರ್ಭದಲ್ಲಿ ಅಂದರೆ ಹಗಲು ಸಂದರ್ಭದಲ್ಲಿ ಇದರ ಲೆವೆಲ್ ಕಡಿಮೆ ಇರ್ತದೆ. ಕ್ರಮೇಣ ಸಾಯಂಕಾಲ ಆಗಿ ರಾತ್ರಿ ಆಗ್ತಾ ಆಗ್ತಾ ಕತ್ತಲು ಜಾಸ್ತಿ ಆಗ್ತಾ ಇದ್ದಂಗೆ ಈ ಮೆಲಟೋನಿನ್ ಲೆವೆಲ್ ಜಾಸ್ತಿ ಆಗ್ತದೆ. ಆ ಸಮಯದಲ್ಲಿ ನಮಗೆ ನಿದ್ದೆ ಬರ್ತದೆ. ಯಾವಾಗ ನಾವು ಒತ್ತಡದ ಜೀವನ ಶೈಲಿಯಲ್ಲಿ ಹಾಗೂ ಟೆನ್ಷನ್, ಸ್ಟ್ರೆಸ್ಸಲ್ಲಿ ರಾತ್ರಿಯೆಲ್ಲ ಎದ್ದಿರ್ತೀವೋ, ಅಥವಾ ಲೈಟ್ ಹಾಕ್ಕೊಂಡಿರ್ತೀವಿ, ಮೊಬೈಲ್ ನೋಡ್ತಾ ಇರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ, ಇಂಥ ಒಂದು ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಬರ್ತಕ್ಕಂತಹ ಒಂದು ಬ್ಲೂ ಕಲರ್ ರೇಸು ಹಾಗೂ ಟಿ ವಿನಲ್ಲಿ ಬರ್ತಕ್ಕಂತಹ ರೇಸು, ಆ ಲೈಟು ಡೈರೆಕ್ಟಾಗಿ ಈ ಮೆಲಟೋನಿನ್ ಹಾರ್ಮೋನ್ ಮೇಲೆ ಬೀಳ್ತದೆ. ಅದರ ಒಂದು ಲೆವೆಲ್ನ ಕಡಿಮೆ ಮಾಡ್ತದೆ. ಆವಾಗ ನಮಗೆ ನಿದ್ದೆ ಬರೋದಿಲ್ಲ. ಹಾಗಾದರೆ ನಾವು ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು, ಈ ಒಂದು ಅನಿದ್ರೆ ಒಂದು ಸಮಸ್ಯೆಯಿಂದ ದೂರ ಆಗಬೇಕು ಅಂತಂದರೆ ನಾವು ಆಹಾರದಲ್ಲಿ, ವಿಹಾರದಲ್ಲಿ ನಾವು ಸರಿ ಮಾಡ್ಕೋಬೇಕಾಗ್ತದೆ. ಆಹಾರ ಯಾವ ರೀತಿ ತಗೋಬೇಕು ಅಂತಂದರೆ ನಾವು ರಾತ್ರಿ ಊಟ ಮಾಡಿದ ನಂತರ ಕನಿಷ್ಠ 2 ಗಂಟೆನಾದರೂ ನಮಗೆ ಮಲಗೋಕ್ಕೆ ಟೈಮ್ ಇರಬೇಕು. ಅಂದರೆ ಊಟ ಮಾಡಿದ ತಕ್ಷಣ ಮಲಗಬಾರ್ದು, ಊಟ ಆದ ನಂತರ ಮಲಗೋಕ್ಕೂ ಸಮಯದ ಅಂತರ ಕನಿಷ್ಠ 2 ಗಂಟೆ ಇರಬೇಕು. ಹಾಗೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ರಾತ್ರಿಯೆಲ್ಲ ಓದೋ ಅಭ್ಯಾಸ ಇಟ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು. ಇನ್ನು ಕೆಲಸಕ್ಕೆ ಹೋಗೋರು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಅವರು ಪ್ರತಿದಿನ ನೈಟ್ ಶಿಫ್ಟಲ್ಲಿ ಮಾಡಲ್ಲ. ಕೆಲವೊಬ್ಬರು 1 ತಿಂಗಳು ಡೇ ಶಿಫ್ಟ್ ಮಾಡ್ತಾರೆ, 1 ತಿಂಗಳು ನೈಟ್ ಶಿಫ್ಟ್ ಮಾಡ್ತಾರೆ. ಹಾಗೂ ಸಾಫ್ಟ್ವೇರ್ ಕಂಪ್ನಿನ ಕೆಲಸ ಮಾಡ್ತಾ ಇರ್ತಾರೆ, ನೈಟೆಲ್ಲ ಡ್ಯೂಟಿ ಮಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಸರ್ಕ್ಯಾಡಿಯನ್ ರಿದಮ್ ಅಂತೇಳಿದ್ರೆ ನಮ್ಮ ಬಯಾಲಜಿಕಲ್ ಕ್ಲಾಕ್ ಅದು ವ್ಯತ್ಯಾಸ ಆಗ್ತದೆ. ಆವಾಗ ನಮಗೆ ನಿದ್ದೆ ಬರೋದಿಲ್ಲ. ಆಹಾರದಲ್ಲಿ ವ್ಯತ್ಯಾಸ ಆಗೋದ್ರಿಂದ ನಿದ್ದೆ ಬರೋದಿಲ್ಲ. ಹಾಗಾಗಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಪ್ರಮುಖವಾಗಿ ಡಯಟಲ್ಲಿ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತಂದರೆ ಹಸಿರು ಸೊಪ್ಪು ತರಕಾರಿಗಳು, ಕ್ಯಾಲ್ಶಿಯಂ ಮೆಗ್ನೀಷಿಯಂ ಹೆಚ್ಚಿರ್ತಕ್ಕಂಥ ಆಹಾರ ಪದಾರ್ಥಗಳು, ಹಾಲು,
ಗೆಣಸು ಹಾಗೂ ಓಟ್ಸ್ ಆಹಾರದಲ್ಲಿ ನಾವು ಅಳವಡಿಸ್ಕೋಬೇಕಾಗ್ತದೆ. ಇದರಲ್ಲಿ ಟ್ರಿಪ್ಟೋಫಾನ್ ಅಂತ ಒಂದು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ ಇರ್ತದೆ. ಇದು ಏನು ಮಾಡ್ತದೆ ಅಂದರೆ ಇದು ಮೆಲಟೋನಿನ್ ಲೆವೆಲ್ನ ಜಾಸ್ತಿ ಮಾಡ್ತದೆ, ಬ್ರೈನ್ನ ಆ್ಯಕ್ಟಿವೇಟ್ ಮಾಡ್ತದೆ ಹಾಗೂ ಮೂಡ್ಸ್ನ ಅಂದರೆ ನಮ್ಮ ಮೆಂಟಲ್ ಸ್ಟೇಟಸ್ನ ನಾರ್ಮಲ್ ಆಗಿರ್ತದೆ. ಆದ್ದರಿಂದ ಆದಷ್ಟು ಈ ಒಂದು ತರಕಾರಿಗಳನ್ನ, ಹಸಿರು ಸೊಪ್ಪು ತರಕಾರಿಗಳು, ಕ್ಯಾರೆಟು ಹಾಗೂ ಈ ಗೆಣಸು, ಬಾಳೆಹಣ್ಣು, ಹಾಲು, ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ವಾಲ್ನಟ್ ಹಾಗೂ ಪಿಸ್ತಾ, ಈ ಎಲ್ಲ ಓಟ್ಸ್, ಈ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡೋದ್ರಿಂದ ಗಸಗಸೆ, ಅರಿಶಿಣ ಇವೆಲ್ಲದು ಒಂದು ನಾವು ಆಹಾರದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಇನ್ನು ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಹಲವಾರು ಟ್ರೀಟ್ಮೆಂಟ್ಗಳು ಹೇಳಿದ್ದಾರೆ, ಥೆರಪಿಗಳು ಹೇಳಿದ್ದಾರೆ. ಆದರೆ ಅಂತಂದರೆ ಪಾದ ಅಭ್ಯಂಗ ಅಂತಂದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಪಾದಕ್ಕೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಬರ್ತದೆ. ಶಿರೋ ಅಭ್ಯಂಗ, ಶಿರೋಧಾರ ಅಂದರೆ ನೆತ್ತಿಗೆ, ಹಣೆಗೆ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಶಿರೋಧಾರ, ನಸ್ಯಕರ್ಮ, ಹೀಗೆ ಹಲವಾರು ಒಂದು ಥೆರಪಿಗಳನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಇದರೊಟ್ಟಿಗೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಟಬ್ ಬಿಸಿನೀರಲ್ಲಿ ಕಾಲಿಟ್ಕೊಂಡು ಒಂದು 10 ನಿಮಿಷ ಕೂತ್ಕೊಳ್ಳೋದ್ರಿಂದ ತದನಂತರ ನಾವು ಮಲಗೋಕ್ಕೆ ಹೋಗೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಇದರ ಎಲ್ಲದರ ಜೊತೆಗೆ ನಿಯಮಿತವಾಗಿ ನಾವು ವ್ಯಾಯಾಮ ಇರಬೇಕು. ಪ್ರತಿನಿತ್ಯ ಕನಿಷ್ಠ 1-2 ಕಿಲೋಮೀಟರ್ ಆದರೂ ನಾವು ವಾಕ್ ಮಾಡಬೇಕಾಗ್ತದೆ. ಹಾಗೂ ನಮ್ಮ ಮಲಗುವ ಕೋಣೆ ಶುಚಿತ್ವದಿಂದ ಕೂಡಿರಬೇಕು, ಪ್ಲೆಸೆಂಟಾಗಿರಬೇಕು. ಹಾಗೂ ನಿಮಗೆ ನಿದ್ದೆ ಬರ್ತಾಯಿಲ್ಲ ಅಂತಂದರೆ ಮೈಲ್ಡ್ ಆಗಿರ್ತಕ್ಕಂಥ ಒಂದು ಮ್ಯೂಸಿಕ್ ಹಾಕೋಬಹುದು. ಅಲ್ಲಿ ಸುವಾಸನೆ ಭರಿತವಾಗಿರಬೇಕು, ಶುಚಿತ್ವವಾಗಿರಬೇಕು. ಹಾಗೂ ಯಾವುದೇ ಕಾರಣಕ್ಕೂ ಕೆಲಸದ ಒತ್ತಡದಿಂದ ಬಂದುಬಿಟ್ಟಿರ್ತಾರೆ, ರಾತ್ರಿ ಆದ ತಕ್ಷಣ ಮೊಬೈಲ್ ಇಟ್ಕೊಂಡಿರ್ತಾರೆ, ಮೊಬೈಲ್ ನೋಡ್ತಾ ಇರ್ತಾರೆ. ಮೊಬೈಲ್ ನೋಡ್ತಾ ಇದ್ದಾಗ ಅದರಲ್ಲಿ ಬರ್ತಕ್ಕಂಥ ಬ್ಲೂ ಕಲರ್ ರೇಸ್ ಮೆಲಟೋನಿನ್ ಹಾರ್ಮೋನ್ ಲೆವೆಲ್ ಕಡಿಮೆ ಮಾಡ್ತದೆ. ರಾತ್ರಿ ಎಲ್ಲ ಟಿ ವಿ ನೋಡೋದ್ರಿಂದ ಈ ಲೆವೆಲ್ ಕಡಿಮೆ ಆಗ್ತದೆ, ನಿದ್ದೆ ಬರೋದಿಲ್ಲ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಪ್ರಮುಖವಾಗಿ ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಲೋಟ ಹಾಲಿಗೆ 1 ಚಿಟಿಕೆ ಅರಿಶಿಣ ಹಾಕ್ಕೊಂಡು ನೀವು ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಹಾಗೂ ಸಾಯಂಕಾಲ 5-10 ಒಣದ್ರಾಕ್ಷಿಯನ್ನು ನೆನೆಸಿಟ್ಟು ಅದು ರಾತ್ರಿ ಊಟ ಆದ ನಂತರ ಈ ಒಂದು ಒಣದ್ರಾಕ್ಷಿಯನ್ನು ಹಾಗೂ ಆ ನೀರನ್ನು ನೀವು ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗಿ ಬರ್ತದೆ. ಹಾಗೂ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳು ಹೇಳಿದ್ದಾರೆ. ಅಶ್ವಗಂಧ, ಬ್ರಾಹ್ಮಿ, ಶಂಖಪುಷ್ಪಿ, ತಗರ, ಜಟಾಮಾಂಸಿ, ಹೀಗೆಲ್ಲ ಒಂದು ಔಷಧಿಗಳನ್ನ ಹೇಳಿದ್ದಾರೆ. ಇದನ್ನು ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಅವರ ಹತ್ರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಇವನ್ನು ನೀವು ತಗೊಂಡು ನಿದ್ರಾಹೀನತೆ ಸಮಸ್ಯೆಯಿಂದ ದೂರ ಆಗಬಹುದು. ಅದರ ಜೊತೆಗೆ ಮನೆಮದ್ದಲ್ಲಿ ಒಂದು ಗಸಗಸೆ 1-2 ಚಮಚ ಗಸಗಸೆನ ತಗೊಂಡು ಅದನ್ನು ಚೆನ್ನಾಗಿ ಹುರಿದು ಅದರ ಜೊತೆಗೆ 5-6 ಬಾದಾಮಿನ ಅದನ್ನು ಸ್ವಲ್ಪ ಚೆನ್ನಾಗಿ ಹುರಿಬಹುದು. ಇಲ್ಲಾಂತಂದರೆ ಅದೇ ಎರಡನ್ನೂ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಮಿಶ್ರಣ ಮಾಡಿ ಇಟ್ಕೊಂಡು ಪ್ರತಿ ರಾತ್ರಿ ಮಲಗಬೇಕಾದ್ರೆ 1 ಚಮಚ ಈ ಮಿಶ್ರಣವನ್ನು ಈ ಒಂದು ಗಸಗಸೆಯ ಒಂದು ಹುರಿದ ಗಸಗಸೆಯ ಒಂದು ಪೌಡರ್ ಹಾಗೂ ಬಾದಾಮಿಯ ಪೌಡರ್ ಎರಡನ್ನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದು ಪ್ರತಿ ರಾತ್ರಿ ಮಲಗಬೇಕಾದ್ರೆ 1 ಲೋಟ ಹಾಲಿಗೆ ಇದನ್ನು ಮಿಶ್ರಣ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಬರ್ತದೆ. ಇವೆಲ್ಲದರ ಜೊತೆಗೆ ಪ್ರಮುಖವಾದ ಒಂದು ವಿಷಯ ಅಂದರೆ ಒತ್ತಡ ತಗೊಳ್ಳೋಕೆ ಹೋಗಬಾರ್ದು. ನಿದ್ದೆ ಆಗ ನೀವು ಮಾನಸಿಕವಾಗಿ ಸದೃಢರಾಗಿತ್ತು ಅಂತಂದರೆ ನಿದ್ದೆ ಚೆನ್ನಾಗಿ ಬರ್ತದೆ. ಆದ್ದರಿಂದ ಇವತ್ತಿನ ಒಂದು ಸಂಚಿಕೆಯಲ್ಲಿ ಅನಿದ್ರೆ ಸಮಸ್ಯೆಗೆ ಆಹಾರದ ವಿಷಯ, ಯಾವ್ಯಾವ ತರಕಾರಿಗಳನ್ನ ತಗೋಬೇಕು ಹಾಗೂ ಹಣ್ಣುಗಳಲ್ಲಿ ಯಾವ್ಯಾವುದು ತಗೋಬೇಕು, ಡ್ರೈ ಫ್ರೂಟ್ಸ್ಗಳು ಯಾವ್ಯಾವ ತಗೋಬೇಕು ಇದರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಇದರ ಜೊತೆಗೆ ವಿಹಾರ ಯಾವ ರೀತಿ ಇರಬೇಕು ಹಾಗೂ ಜೀವನ ಶೈಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.